ಬೆಳ್ಳಪ್ಪ ವಾಣಿ ಫಸ್ಟು ಹಾಯ್ ಹೇಳ್ರೆ. ಇವರು ಜಡ್ಜು, ನಮ್ಮ ಜಡ್ಜು ಇವ್ರ ಹತ್ರ ಕೇಳಿ. ಇನ್ನು ವಿಷ ಸ್ವಲ್ಪ ಇಲ್ಲ, ನಮ್ಮ ಭಗವದ್ಗೀತೆ ಜಡ್ಜು ಇವರು. ತುಂಬ ಖುಷಿ ಆಯಿತು. ಇವರು ಪಾಪ ಅವ್ರಿಗೆ ಪ್ರಿಪೇರ್ ಆಗಿ ಟೈಮ್ ಇಲ್ಲ, ಆದರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಕೊಡೋಷ್ಟು ಇವು ಆಡಿಯೋ ಬಿಸಿ ಗೊತ್ತಿದ್ವಲ್ಲ ಪ್ರಭಾ ಎಂಥದ್ದು ನಿನ್ನ ಹೆಸರು? ಆರ್ಯ. ಡ್ಯಾನ್ಸ್ ಮಾಡಿಯತ್ತಾ? ದೇವನೇ ಗಣನಾಥನೇ ಜಗದಾದಿ ದೇವನೇ ಗಣನಾಥನೇ ಜಗ ಜನರ ಪಾತ್ರಕ್ಕೆ ನೀ ಸೂತ್ರನೇ ಜಗದಾದಿ ದೇವನೇ ಗಣನಾಥನೇ संध्यादीपनामोऽस्तुते शुभं करोत्वं कल्याणम् आरोग्यं धनसम्पदः शुभं करोत्वं कल्याणम्. ಎಲ್ಲರಿಗೂ ಅದರ ಸಜೆಷನ್ನು ಆದಷ್ಟು ನಮ್ಮ ಜನಸಂಖ್ಯೆ ಜಾಸ್ತಿ ಆಗುವಳಿ ಮತ್ತು ಸಂಬಂಧಗಳು ಉಳಿಸಿಕೊಂಡು ಹೇಳೋಕ್ಕಾದರೆ ಈತ 2 ಅಥವಾ 3 ಮಕ್ಕಳು ಬೇಕೇ ಬೇಕು ಹೇಳೋದನ್ನು. ನಿಮ್ಮೆಲ್ಲಾದರೂ ಇದ್ರ ಬಗ್ಗೆ ಆಲೋಚಿಸಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹವ್ಯಕ ಮಹಾಸಭಾ ಮಲ್ಲೇಶ್ವರಂನಲ್ಲಿ ಮಹಿಳಾ ವೇದಿಕೆಯಲ್ಲಿ ನಾವು ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ, ಏನೇನು ಕಾರ್ಯಕ್ರಮಗಳಿತ್ತು ನೋಡೋಣ. ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ಹಾಗೆ ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಕಾರ್ಯಕ್ರಮವು ಮೊದಲಿಗೆ ಪ್ರಾರ್ಥನೆಯಿಂದ ಶುರುವಾಗಿ ದೀಪಾರಾಧನೆ, ತದನಂತರ ಗಣ್ಯರಿಂದ ಒಂದಷ್ಟು ಉಪಯುಕ್ತ ಮಾಹಿತಿಗಳು, ಹಾಗೆ ಬಯೋ ಎಂಜೈನ್ ತಯಾರಿಸೋದು ಹೇಗೆ ಅಂತ ಕೂಡ ಪ್ರತ್ಯಕ್ಷವಾಗಿ ಮಾಡಿ ತೋರಿಸಿದರು. ಡಾಕ್ಟರ್ ವಸುಂಧರಾ ಅವರು ಅಸ್ಥಿಮಜ್ಜೆ ಕಸಿ ಎಂದ್ರೇನು, ಹೇಗೆ ಮಾಡೋದು ಅಂತ ಕೂಡ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗೆ ಭಗವದ್ಗೀತೆ ಮತ್ತು ಅಂತ್ಯಾಕ್ಷರಿ ಫೈನಲ್ ಸುತ್ತುಗಳು ಕೂಡ ವೇದಿಕೆಯಲ್ಲೇ ನಡೆದವು. ಬೇಕಿಲ್ಲ ನಿನಗೆ ಕವನದ ಶೀರ್ಷಿಕೆ ಮಿತಿ ಬೇಕಿಲ್ಲ ನಿನಗೆ. ಕವನ ವಾಚನ ಕೂಡ ವೇದಿಕೆಯಲ್ಲಿ ನಾನು ನಡೆಯಿತು. ಸುಮ್ಮನೆ ಭಾವನಾತ್ಮಕವಾದ ಒಂದು ಕವನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಕಡೆಗೆ ಎಲ್ಲ ಬರೀ ಇಂಥದ್ದೆಯ ಮಹಿಳೆ ಬಗ್ಗೆ ಹೇಳ್ತಾ ಎಲ್ಲರೂ ಹೇಳಿ ನನಗೆ ಹೇಳ್ತಾ, ಹಾಗಾಗಿ ಸ್ವಲ್ಪ ಹಾಸ್ಯಮಯವಾಗಿದ್ದನ್ನು ಆರಿಸ್ಕೊಂಡು ಬಂಜಿ. ಬದುಕಿನಲ್ಲಿ ಒಲವು, ಕವನದ ಶೀರ್ಷಿಕೆ ಬದುಕಿನಲ್ಲಿ ಒಲವು. ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದ್ದವು. ನಾನು ನನ್ನ ಗೆಳತಿಯರ ಜೊತೆ ಒಂದು ಸಣ್ಣ ಸ್ಟೇಜ್ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದೆ, ತುಂಬ ಖುಷಿ ಕೊಡ್ತು. ಶುಭಾ ಹೆಗ್ಡೆ ಹಾಗೆ ಅವರ ತಂಗಿ ಜೊತೆ ಒಂದು ಜನಪದ ನೃತ್ಯವನ್ನು ಕೂಡ ಮಾಡಿದರು. ಇದಲ್ಲದೆ ಒಂದು ಹೆಣ್ಣಿನ ಜನನದಿಂದ ಆಕೆ ತಾಯಿ ಅಜ್ಜಿ ಆಗುವ ತನಕದ ಹಾಡನ್ನು ಜೊತೆಗೂಡಿಸಿ ಅದನ್ನು ಕೂಡ ನೃತ್ಯ ಮಾಡಿ ತೋರಿಸಿದರು. ಹಾಗೆ ಮಹಿಳಾ ದಿನಾಚರಣೆಯನ್ನು ಒಂದು ಪ್ರತಿಬಿಂಬಿಸುವ ಮೂಲಕ ಒಂದು ನೃತ್ಯವನ್ನು ಮಾಡಿದರು. ಅದನ್ನು ನನಗೆ ವಿಡಿಯೋ ಮಾಡೋದಕ್ಕಾಗಿಲ್ಲ. ಹಾಗೆ ಗಣ್ಯರಿಗೆ ಸನ್ಮಾನವನ್ನು ಕೂಡ ಮಾಡಿದರು. ಜೊತೆಯಲ್ಲಿ ಸ್ಪರ್ಧೆಗಳಲ್ಲಿ ವಿನ್ನಾದವರಿಗೆ ಬಹುಮಾನವನ್ನು ಕೂಡ ಕೊಟ್ಟರು. ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ಭೋಜೇಶು ಮಾತಾ ಶಯನೇಶು ರಂಭ ರೂಪೇಶು ಲಕ್ಷ್ಮಿ ಕ್ಷಮೆಯಾ ಧರಿತ್ರಿ ಷಟ್ಕರ್ಮಯುಕ್ತ ಕುಲಧರ್ಮ ಪತ್ನಿ. ಋಗ್ವೇದದ ಪ್ರಕಾರ ಮಹಿಳೆ ಒಂದು ಸಾಮ್ರಾಜ್ಯದ ಒಡತಿ. ಅವಳನ್ನು ಗೌರವಿಸುವ ಸಮಾಜ ಸಫಲತೆಯನ್ನು ಕಾಣುತ್ತದೆ.
ಮತ್ತು ಸಶಕ್ತವಾಗಿರ್ತದೆ. ನಾವು ಕಾರ್ಯಕ್ರಮ ಪ್ರಾರಂಭವಾಗಬೇಕಾದ್ರೆ ಮೊದಲು ಲೈಟಾಗಿ ಟಿಫಿನ್ ಹಾಗೆ ಕಾಫಿ ಟೀ ವ್ಯವಸ್ಥೆ ಇತ್ತು. ಈ ಕೊಠಡಿ ನೋಡ್ತಿರ್ಬೇಕಾದ್ರೆ ಗೊತ್ತಾಗ್ಬೋದು ನಿಮಗೆ ಅಡುಗೆ ಕೋಣೆ ಅಂತ. ಇದು ಹವ್ಯಕ ಭವನದಲ್ಲಿರುವಂತಹ ಅಡುಗೆ ಕೋಣೆ. ಎಷ್ಟೊಂದು ನೀಟಾಗಿತ್ತು ಅಂತ ನೋಡಿದ್ರೆ ಅಲ್ವಾ. ಕಾರ್ಯಕ್ರಮ ಮುಗಿತಾ ಇದ್ದ ಹಾಗೆ ಒಂದೊಳ್ಳೆ ಬಾಳೆಲೆ ಊಟ ನಮಗಾಗಿ ರೆಡಿಯಾಗಿತ್ತು ಅಂದರೆ ತಪ್ಪೇನಿಲ್ಲ. ಶುಚಿಯಾಗಿ ರುಚಿಯಾಗಿ ಮಾಡಿರುವಂತಹ ಊಟ ತುಂಬಾ ಚೆನ್ನಾಗಿತ್ತು. ಮಹಿಳಾ ವೇದಿಕೆಯ ಸಂಚಾಲಕಿ ಮಿತಿ ಭಟ್ ಅವರ ಎಫರ್ಟು ತುಂಬಾ ಇತ್ತು ಅಂತ ಹೇಳ್ಬೋದು ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರೋದಕ್ಕೆ. ಹಾಗೆ ಅಧ್ಯಕ್ಷರು ಕೂಡ ತುಂಬಾ ಸಹಕಾರ ಕೊಟ್ಟಿದ್ದರು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹವ್ಯಕ ಮಹಿಳಾ ವೇದಿಕೆಯಲ್ಲಿ ತುಂಬಾ ಚೆನ್ನಾಗಿ ಮೂಡಿ ಬಂದಿತ್ತು.